ಸೊ ನೀವು ನೋಡ್ಬೋದು ಫಸ್ಟು ನಾವು ಟ್ರೈನ್ನ ಹೆಂಗೆ ಹುಡ್ಕೋದು ಅಂತಂತಂದರೆ ಜರ್ನಿಗೆ ಇಲ್ಲಿ ರೈಲ್ ಯಾತ್ರೆ ಅಂತ ಹೋಗಿ ಇದು ಪಿ ಸಿಯಿಂದ ತೋರಿಸ್ತಾ ಇದ್ದೀನಿ. ರೈಲ್ ಯಾತ್ರೆ ಅಂತ ಹೋದಾಗ ನಿಮಗೆ ಇವಾಗ ಕಾಣಿಸ್ತಿದೆಯಲ್ಲ ಆ ಥರ ಸ್ಕ್ರೀನ್ ಬರುತ್ತೆ. ಸೊ ಇದು ಫ್ರಮ್ ಸ್ಟೇಷನ್ನ ಎಂಟರ್ ಮಾಡಿ, ಅದರ ಕೆಳಗಡೆ 2 ಸ್ಟೇಷನ್ ಅಂತ ಇದೆಯಲ್ಲ ಅದನ್ನು ಎಂಟರ್ ಮಾಡಿ, ಇದನ್ನೆರಡು ಎಂಟರ್ ಮಾಡಾದಮೇಲೆ ಚೆಕ್ ಟ್ರೈನ್ಸ್ ಅಂತ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ನಿಮಗೆ ಇಲ್ಲಿ ತೋರಿಸುತ್ತೆ ಯಾವ್ಯಾವ ಥರ ಟ್ರೈನ್ಸ್ ಇದೆ, ಟ್ರೈನು ಯಾವ ಟೈಮಿಗೆ ಬರುತ್ತೆ, ಯಾವ ಟೈಮಿಗೆ ಬಿಡುತ್ತೆ ಬೆಂಗಳೂರಿಂದ. ಯಾಕಂದರೆ ಇವಾಗ ನಾನು ಬೆಂಗಳೂರಿಂದ ಮಂತ್ರಾಲಯಂ ರೋಡಿಗೆ ಮಾಡ್ಕೊಂಡಿದ್ದೀನಿ. ಸೊ ಆ ಥರ ನಿಮಗೆ ಯಾವ ಥರ ಟ್ರೈನ್ ಬೇಕೋ ಅದನ್ನು ನೀವು ನೋಡ್ಬೋದು. ಫಾರ್ ಎಕ್ಸಾಂಪಲ್ ಬಸವ ಎಕ್ಸ್ಪ್ರೆಸ್ ಇವಾಗ ನೀವು ನೋಡಬೇಕು ಅಂತಂದರೆ ಟ್ರ್ಯಾಕ್ ಲೈವ್ ಸ್ಟೇಟಸ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಕಾಣಿಸುತ್ತೆ ಯಾವ ಟೈಮಿಗೆ ಬೆಂಗಳೂರಿಗೆ ಬರುತ್ತೆ, ಯಾವ ಟೈಮಿಂದ ಬೆಂಗಳೂರಿಗೆ ಬಿಡುತ್ತೆ, ಯಾವ ಪ್ಲ್ಯಾಟ್ಫಾರ್ಮು ಎಲ್ಲನೂ ತೋರಿಸುತ್ತೆ ಇಲ್ಲಿ. ಇದಾದಮೇಲೆ ಇದ್ರ ಜೊತೆಗೆ ನಿಮಗೆ ಬೇರೆ ಯಾವುದು ಟ್ರೈನ್ ಆದರೂ ನೋಡಬೇಕು ಅಂದರೆ ಆ ಪರ್ಟಿಕ್ಯುಲರ್ ಫ್ರಮ್ ಮತ್ತು ಟು ಲೊಕೇಶನಿಂದ ಬೇರೆ ಯಾವುದಾದ್ರು ಟ್ರೈನ್ಗಳು ಇದ್ದಾವ ಇಲ್ವಾ ಅಂತ ನೋಡೋದಕ್ಕೆ ಇಲ್ಲಿ ವ್ಯೂ ಆಲ್ ಟ್ರೈನ್ಸ್ ಅಂತ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಕಾಣುತ್ತೆ ಯಾವ್ಯಾವ ಟ್ರೈನ್ ಇರುತ್ತೆ, ಯಾವ್ಯಾವ ಟ್ರೈನ್ ಇರಲ್ಲ ಅಂತ ಕಾಣುತ್ತೆ. ಮತ್ತು ಎಷ್ಟು ಅವರಿಗೆ ನೀವು ನೋಡ್ತಾ ಇದ್ದೀರ ಅನ್ನೋದನ್ನು ಸೆಲೆಕ್ಟ್ ಮಾಡ್ಬೋದು. ನೋಡಿ ಇವಾಗ ನಾನು ತೋರಿಸ್ತಾ ಇದ್ದೀನಿ, ಅಲ್ಲಿ ಆಪ್ಷನ್ ಇದೆ ನೋಡಿ ವಿತಿನ್ ಅವರ್ಸ್ ಅಂತ. ಸೊ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಅವಾಗ ನಿಮಗೆ 2 ಅವರ್ ಬೇಕಾ 2 ಅವರು, 3 ಅವರ್ ಬೇಕಾ 3 ಅವರಿಗೆ ಆಗುತ್ತೆ.